ಗರ್ವಿತ ಜಮೀನುದಾರ ಮತ್ತು ಬಡವರ ಹಳ್ಳಿ. ಹಸಿರು ಹೊಲಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ಜಮೀನುದಾರನಿದ್ದ. ಅವನ ಹೆಸರು ರಾಘವರಾವ್. ಹಳ್ಳಿಯಲ್ಲೇ ಅತಿ ದೊಡ್ಡ ಮನೆಯನ್ನು ಅವನು ಹೊಂದಿದ್ದ. ಎತ್ತರದ ಗೇಟುಗಳು, ಹೊಳೆಯುವ ನೆಲ, ದೊಡ್ಡ ತೋಟ ಎಲ್ಲವೂ ಇತ್ತು. ಆದರೆ ಅವನ ಹೃದಯದಲ್ಲಿ ಸಂತೋಷವಿರಲಿಲ್ಲ. ರಾಘವರಾವ್ಗೆ ಹಣವೇ ಮುಖ್ಯ, ಹಣವೇ ಗೌರವ, ಹಣವೇ ಶಕ್ತಿ ಎಂದು ಅವನು ನಂಬುತ್ತಿದ್ದ. ಹಳ್ಳಿಯ ಬಡ ರೈತರು ಅವನ ಜಮೀನಿನಲ್ಲಿ ದಿನವೂ ದುಡಿಯುತ್ತಿದ್ದರು. ಕಡು ಬಿಸಿಲಿನಲ್ಲಿ ಬೆವರು ಸುರಿಸಿ ಅಕ್ಕಿ, ತರಕಾರಿ ಬೆಳೆದರು. ಆದರೆ ರಾಘವರಾವ್ ತುಂಬಾ ಕಠಿಣನಾಗಿದ್ದ. ಬೆಳೆ ಕಡಿಮೆ ಬಂದರೂ ನನಗೆ ಸಂಪೂರ್ಣ ಹಣ ಬೇಕು. ಯಾರಾದರೂ ತಡವಾದರೆ ದಂಡ ವಿಧಿಸುತ್ತೇನೆ. ಹಳ್ಳಿ ಜನರು ಅವನನ್ನು ಕಂಡರೆ ಭಯಪಡುವರು. ಒಂದು ವರ್ಷ ಪರಿಸ್ಥಿತಿ ಬದಲಾಯಿತು. ಆ ವರ್ಷ ಮಳೆ ಸಮಯಕ್ಕೆ ಬರಲಿಲ್ಲ. ಬೆಳೆ ಒಣಗಿ ಹೋಯಿತು. ನೆಲದಲ್ಲಿ ಬಿರುಕು ಬಿತ್ತು. ರೈತರು ಎಷ್ಟೇ ಶ್ರಮಿಸಿದರೂ ಲಾಭವಿರಲಿಲ್ಲ. ಒಂದು ದಿನ ಅವರು ಮನಸ್ಸು ಭಾರವಾಗಿಸಿಕೊಂಡು ರಾಘವರಾವ್ ಅವರ ಮನೆಗೆ ಹೋದರು. ಒಬ್ಬ ವೃದ್ಧ ರೈತ ನಿಧಾನವಾಗಿ ಹೇಳಿದರು, ಸರ್, ಈ ವರ್ಷ ಬಹಳ ಕಷ್ಟವಾಗಿದೆ. ಸ್ವಲ್ಪ ಸಮಯ ನೀಡಿ. ವ್ಯವಹಾರ ಎಂದರೆ ವ್ಯವಹಾರ, ಕಾರಣ ಬೇಡ. ಹಳ್ಳಿ ಜನರು ಮೌನವಾಗಿ ಹಿಂತಿರುಗಿದರು. ಆ ರಾತ್ರಿ ಗಾಳಿ ಬಲವಾಗಿ ಬೀಸಿತು. ಗುಡುಗು ಮಿನುಗು ಆರಂಭವಾಯಿತು. ಭಾರೀ ಮಳೆ ಸುರಿಯಿತು. ರಾಘವರಾವ್ ಅವರ ಅಕ್ಕಿ ಸಂಗ್ರಹಿಸಿದ್ದ ಗೋದಾಮಿನ ಹಿಂಭಾಗದ ಗೋಡೆ ಕುಸಿದು ಬಿತ್ತು. ಅಕ್ಕಿ ಚೀಲಗಳು ನೀರಿನಲ್ಲಿ ತೇಲಲು ಆರಂಭಿಸಿದವು. ನನ್ನ ಬೆಳೆ, ನನ್ನ ಹಣ ಎಂದು ಆತ ಅಳಿದ. ಒಬ್ಬನೇ ಎಲ್ಲಾ ಚೀಲಗಳನ್ನು ಉಳಿಸಲು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಆ ಸಮಯದಲ್ಲಿ ಕತ್ತಲಿನಲ್ಲಿ ದೀಪದ ಬೆಳಕು ಕಾಣಿಸಿತು. ಅದು ಹಳ್ಳಿಯ ಜನರು. ವೇವಾಗಿಂದ ದ್ವೇಷವಿದ್ದರೂ ಸಹ ಅವರು ಓಡಿಕೊಂಡು ಬಂದರು. ವೃದ್ಧ ರೈತ ಹೇಳಿದರು, ಅನ್ನ ವ್ಯರ್ಥವಾಗಬಾರದು, ನಾವು ಸಹಾಯ ಮಾಡೋಣ. ಮಹಿಳೆಯರು, ಮಕ್ಕಳು, ಪುರುಷರು ಎಲ್ಲರೂ ಮಳೆಯಲ್ಲಿ ತೋಯುತ್ತಾ ಕೆಲಸ ಮಾಡಿದರು. ಚೀಲಗಳನ್ನು ಎತ್ತಿದರು, ಗೋಡೆಯನ್ನು ಮತ್ತೆ ಸರಿಪಡಿಸಿದರು. ಬೆಳಗ್ಗಾಗುವಷ್ಟರಲ್ಲಿ ಹೆಚ್ಚಿನ ಅಕ್ಕಿ ಉಳಿಸಲಾಯಿತು. ರಾಘವರಾವ್ ತೋಯ್ದ ಹಳ್ಳಿಯ ಜನರತ್ತ ನೋಡಿದ. ಅವರ ಮುಖದಲ್ಲಿ ದಣಿವಿದ್ದರೂ ನಗುವಿತ್ತು. ಅವನು ಮೃದುಸ್ವರದಲ್ಲಿ ಕೇಳಿದ, ನಾನು ನಿಮ್ಮೊಡನೆ ಕಠಿಣವಾಗಿ ವರ್ತಿಸಿದೆ. ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಒಡೆಯ. ದಯೆ ಎನ್ನುವುದು ಎದುರಾಳಿಯ ವರ್ತನೆ ಮೇಲೆ ಅವಲಂಬಿತವಲ್ಲ, ಅದು ನಮ್ಮ ಮನಸ್ಸಿನ ಗುಣ. ಆ ಮಾತು ರಾಘವರಾವ್ ಅವರ ಹೃದಯವನ್ನು ಮುಟ್ಟಿತು. ಹಣ ಮನೆ ಕಟ್ಟಬಹುದು, ಆದರೆ ದಯೆ ಸಮಾಜ ಕಟ್ಟುತ್ತದೆ. ಹೊಸ ಪ್ರಾರಂಭ. ಮರುದಿನ ರಾಘವರಾವ್ ಎಲ್ಲರನ್ನೂ ಸೇರಿಸಿ ಹೇಳಿದರು, ಈ ವರ್ಷದ ಬಾಡಿಗೆ ಬೇಡ. ಇನ್ನು ಮುಂದೆ ನಾವು ಬೆಳೆ ಹಾಗೂ ಲಾಭವನ್ನು ಹಂಚಿಕೊಳ್ಳೋಣ. ಹಳ್ಳಿ ಜನರು ಹರ್ಷದಿಂದ ಕೂಗಿ ಉಲ್ಲಾಸಪಟ್ಟರು. ರಾಘವರಾವ್ ಅವರ ಮನೆ ಈಗಲೂ ದೊಡ್ಡದೇ ಆಗಿತ್ತು, ಆದರೆ ಅವರ ಹೃದಯ ಇನ್ನೂ ದೊಡ್ಡದಾಯಿತು ಮತ್ತು ಮೊದಲ ಬಾರಿಗೆ ಅವನು ನಿಜವಾಗಿಯೂ ಶ್ರೀಮಂತರಾದನು. ಕಥೆಯ ನೀತಿ: ಹಣಕ್ಕಿಂತ ದಯೆ ಮತ್ತು ಮಾನವೀಯತೆವೇ ನಿಜವಾದ ಸಂಪತ್ತು. Please like, share and subscribe. Thank you.